ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಿವತ್ತು ನಿಮಗೆ ಒಂದು ಸಿಂಪಲ್ ಆಗಿರೋ ಒಂದು ಚಿಕನ್ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ಗ್ಯಾಸ್ ಮೇಲೆ ತವ ಇಟ್ಟು ತವಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಮತ್ತು ಅದನ್ನು ಬೆಳ್ಳುಳ್ಳಿನ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಅದಕ್ಕೆ ಚಿಕನ್ ಹಾಕಿ ಆ್ಯಕ್ಚುಲಿ ಇದು ಬಂದು ನನ್ನ ಅಮ್ಮನ ರೆಸಿಪಿ. ನನ್ನಮ್ಮ ನನಗೆ ಮಾಡ್ಕೊಬಂದು ಕೊಡ್ತಾಯಿದ್ರು. ನಾನು ಮೈಸೂರಲ್ಲಿ ಓದುವಾಗ ನನ್ನಮ್ಮ ಇದನ್ನು ಮಂತ್ಲಿ ಒಂದು ಸಲ ತೊಗೊಬಂದು ಕೊಡ್ತಾಯಿದ್ರು. ನಮ್ಮದು ಮಠ ಆಗಿರೋದ್ರಿಂದ ನಾವಲ್ಲಿ ಚಿಕನ್ ನಮಗೆ ಇರಲಿಲ್ಲ. ಅಂದರೆ ಹೊರಗಡೆಯಿಂದ ತೊಗೊಬಂದು ತಿನ್ಬೋದಿತ್ತು, ಆದರೆ ಅಲ್ಲಿ ನಮಗೆ ಮಾಡಿಕೊಡ್ತಾ ಇರಲಿಲ್ಲ. ಇದನ್ನು ನಮ್ಮಮ್ಮ ಮಾಡಿ ತೊಗೊಬಂದು ಕೊಡ್ತಾಯಿದ್ರು ನಮಗೆ. ನಾವು ಇದನ್ನು 15 ಡೇಸ್ವರೆಗೂ ಬಿಸಿ ಮಾಡ್ದಂಗೆ ಇಟ್ಕೊಂಡು ತಿಂತಾಯಿದ್ದು, ಹಾಳಾಗ್ತಾ ಇರಲಿಲ್ಲ. ಮತ್ತು ಚಿಕನ್ ಹಾಕಿದ್ಮೇಲೆ ಅದಕ್ಕೆ ಟರ್ಮರಿಕ್ ಪೌಡರ್ ಹಾಕಿ ಮತ್ತು ಸಾಲ್ಟ್ ನಿಮಗೆ ಎಷ್ಟು ಬೇಕು ಅಷ್ಟನ್ನು ಇವಾಗಲೇ ಹಾಕ್ಕೊಬಿಡಿ, ಟೇಸ್ಟ್ ತಕ್ಕಂತೆ. ಯಾಕಂದರೆ ಮಧ್ಯದಲ್ಲಿ ಮತ್ತೆ ಚಿಕನ್ಗೆ ಹಾಕಿದ್ರೆ ಅದು ಟೇಸ್ಟ್ ಮತ್ತು ಉಪ್ಪು ಹಿಡಿಯಲ್ಲ ಅದಕ್ಕೆ ಚಿಕನ್ಗೆ. ಮತ್ತು ಅದಾದಮೇಲೆ ಚಿಕನ್ಗೆ ಚೆನ್ನಾಗಿ ಉಪ್ಪು ಮತ್ತು ಅರಿಶಿಣ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಮತ್ತೆ ಅದನ್ನು ಒಂದು 10 ಮಿನಿಟ್ಸು ಕ್ಲೋಸ್ ಮಾಡಿ ಚೆನ್ನಾಗಿ ಕುಕ್ ಮಾಡಿ. ಯಾಕಂದರೆ ಆ ನೀರಿನ ಅಂಶ ಎಲ್ಲ ಹೋಗಬೇಕು. ಅದಾದಮೇಲೆ ಬರೀ ಎಣ್ಣೆ ಅಂಶ ಮಾತ್ರ ಇರಬೇಕು. ಯಾಕಂದರೆ ನೀರಿನ ಅಂಶ ಹೋಗೋ ಮುಂಚೆನೇ ನಾವು ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿಬಿಟ್ರೆ ಸ್ಮೆಲ್ ಇರುತ್ತೆ, ಚೆನ್ನಾಗಿರಲ್ಲ. ಮತ್ತು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ಖಾರ ಜಾಸ್ತಿ ಇದ್ದಷ್ಟು ಇನ್ನೂ ಚೆನ್ನಾಗಿರುತ್ತೆ. ಯಾವುದೇ ಒಂದು ಕಬಾಬ್ಗೂ ಕಮ್ಮಿ ಇರಲ್ಲ ಇದು, ಅಷ್ಟೊಂದು ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಿಮಗೆ ಬೇಕಾದರೆ ಇದಕ್ಕೆ ಚಿಕನ್ ಮಸಾಲೆನೂ ಹಾಕೋಬೋದು, ಅದರ್ವೈಸ್ ನೋ ನೀಡು. ಇದೇ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿ, ಅದು ಚಿಕನ್ಗೆಲ್ಲ ಖಾರದ ಪುಡಿ ಎಲ್ಲ ಚೆನ್ನಾಗಿ ಇದಾಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು 5 ಮಿನಿಟ್ಸು ಕ್ಲೋಸ್ ಮಾಡಿ ಕುಕ್ ಮಾಡಿ. 5 ಮಿನಿಟ್ಸ್ ಲೋ ಫ್ಲೇಮಲ್ಲೇ ಕುಕ್ ಮಾಡಿ. 5 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ 5 ಮಿನಿಟ್ಸ್ ಕುಕ್ ಮಾಡಿ. ಅದಾದಮೇಲೆ ಮತ್ತೆ ಓಪನ್ ಮಾಡಿ ಮತ್ತೆ ತಿರುಗಿಸಿ ಅದನ್ನು ಎಲ್ಲ ನೋಡಿ ಫುಲ್ಲು ಆಯ್ಲಿ ಬಿಟ್ಕೊಂಡಿದೆ. ಆ ಖಾರ ಎಲ್ಲ ಚಿಕನಿಗೆ ತುಂಬ ಚೆನ್ನಾಗಿ ಸ್ಪ್ರೆಡ್ ಆಗಿದೆ. ಇವಾಗ ನಿಮ್ಗೆ ಇನ್ನೂ ಬೇಕು ಅಂದರೆ ಇನ್ನೂ ರೋಸ್ಟ್ ಮಾಡ್ಕೋಬೋದು, ಅದರ್ವೈಸ್ ಇದು ಸಾಕು ಅಂತಂದರೆ ಸಾಕು. ನೀವು ಅದಕ್ಕೆ ಗಾರ್ಲಿಕ್ ಹಾಕಿ ಚೆನ್ನಾಗಿ ಗಾರ್ನಿಷ್ ಮಾಡಿ. ಇವಾಗ ಬೇಕಂದರೆ ನೀವು ಅದಕ್ಕೆ ಲೆಮನ್ನು ಹಾಕ್ಕೋಬೋದು. ಲೆಮನ್ ಹಾಕಿದ್ರೆ ಇನ್ನೂ ಒಂದು ಒಳ್ಳೆ ಟೇಸ್ಟ್ ಇರುತ್ತೆ. ಆದರೆ ಎಲ್ಲ ಕುಕ್ ಆದಮೇಲೆ ಲೆಮನ್ ಹಾಕಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ಈ ರೆಸಿಪಿನ ಮನೇಲಿ ಮಾಡಿಕೊಂಡು ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಮೂಲಕ ನನಗೆ ತಿಳಿಸಿ. ಬಾಯ್.